ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಕೇಂದ್ರದಿಂದ ಒಂದು ವರದಿ ಬಂದಿದೆ. ಜುಲೈ 27ನೇ ತಾರೀಕಿನಿಂದ ಆಗಸ್ಟ್ 2ನೇ ತಾರೀಕು ತನಕ ಕರ್ನಾಟಕದ ವಿವಿಧ ಒಂದು ಭಾಗದಲ್ಲಿ ಮಳೆ ಆಗತ್ತೆ. ಯಾವ ರೀತಿಯಾಗಿ ಮಳೆ ಆಗತ್ತೆ, ಮತ್ತೆ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಮಳೆ ಆಗತ್ತೆ, ಯಾವ ಒಂದು ಹಂತದಲ್ಲಿ ಮಳೆ ಆಗತ್ತೆ ಅದನ್ನ ವರದಿ ಕೊಟ್ಟಿದೆ. ಇಲ್ಲಿ ನೋಡಿ, ಆ ಒಂದು ವರದಿ ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ಅದೇ ರೀತಿಯಾಗಿ ಆಲ್ ಕರ್ನಾಟಕದಲ್ಲಿರುವಂತಹ ರೈತರಿಗೆ ಎಲ್ಲ ಒಂದು ಅಧಿಕಾರಿಗಳು ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. KRS ಡ್ಯಾಮ್ ಇದೆಯಲ್ಲ, ಅಲ್ಲಿ ನೀರು ಬರುತ್ತಲ್ಲ, ಆ ಒಂದು ನೀರಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಆಗಿದೆ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ತುಂಬಾ ದಿನ ಆಯ್ತು ವಿಡಿಯೋ ಮಾಡಿಲ್ಲ, ಸುಮಾರು 7ರಿಂದ 8 ದಿನ ಆಯ್ತು. ಆದಷ್ಟು ಇರಲಿ, ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಯಾರ್ಯಾರು ಫೇಸ್ಬುಕ್ ದಲ್ಲಿ ನೋಡ್ತಾ ಇದ್ದಾರಾ ಮತ್ತು ಯೂಟ್ಯೂಬ್ ದಲ್ಲಿ ನೋಡ್ತಾ ಇದ್ದಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಮೊದಲನೇದಾಗಿ ಈ ಒಂದು KRS ಡ್ಯಾಮ್ ಇದೆಯಲ್ಲ, ಅದ್ರ ಬಗ್ಗೆ ಏನ್ ರೈತರಿಗೆ ಚರ್ಚೆ ಬಂದಿದೆ ಅದನ್ನ ನೋಡೋಣ. ಮತ್ತು ಈಗ ಮಳೆ ಹವಾಮಾನ ಇಲಾಖೆಯಿಂದ 7 ದಿನ ಟೈಮ್ ಕೊಟ್ಟಿದ್ದಾರೆ. ಈ ಒಂದು ದಿನ ತನಕ ಮಳೆಯ ವರದಿ ಕೊಟ್ಟಿದ್ದಾರೆ. ಒಂದು ವರದಿ ಬಗ್ಗೆ ಚರ್ಚೆ ಮಾಡೋಣ. ಕೊನೆಸಂಕ ನೋಡಿ. ಬನ್ನಿ, ಮೊದಲನೇದಾಗಿ ರೈತರ ಬಗ್ಗೆ ಮಾತಾಡೋಣ. ರೈತರು ನಮ್ಮ ಕರ್ನಾಟಕ ಭಾರತದ ಬೆನ್ನೆಲುಬಿದ್ದಾರೆ. ನೋಡಿ, KRS ಡ್ಯಾಮ್ ಇದೆಯಲ್ಲ, ಒಂದು ನೀರ್ ಇದೆಯಲ್ಲ, KRS ಡ್ಯಾಮ್ ಇದು ನೀರು. ಅಧಿಕಾರಿಗಳು ಹೇಳ್ತಿದ್ದಾರೆ ಅದು ಕುಡಿಯೋದಕ್ಕೆ ಮಾತ್ರ ಬಳಸಿ ಉಳಿದಂತ ಬೆಳೆಗಳಿಗೆ ಅದನ್ನ ನಂಬಿ ಹಾಕಕ್ ಹೋಗ್ಬೇಡಿ. ಈಗ ಮಳೆಯನ್ನ ನಂಬಿ ಹಾಕೊಳ್ಳಿ, ಬಟ್ KRS ಡ್ಯಾಮ್ ಇದೆಯಲ್ಲ ಅದನ್ನ ನಂಬಿ ಹಾಕಬೇಡಿ. ನೀರ್ ಅದನ್ನು ಸಾಲೋದಿಲ್ಲ. ಕುಡಿಯೋದಕ್ಕೆ ಈ ಒಂದು ಡ್ಯಾಮ್ ಅದು ನೀರನ್ನ ಬಳಸಿ ಅಂತೇಳಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಈ ಹಿಂದೆನೆ ಜುಲೈ 25, 26ನೇ ತಾರೀಕು ಅನೌನ್ಸ್ ಮಾಡಿದ್ದಾರೆ. ಆದಷ್ಟೆಲ್ಲ ಒಂದು ರೈತರು ಈ ಒಂದು ಬೆಳೆನ KRS ಡ್ಯಾಮ್ ಇದೆಯಲ್ಲ ಅದರಿಂದ ನೀರನ್ನ ತಗೋದು ಬಿಟ್ಟು, ಈ ಒಂದು ಮಳೆ ನಿಮ್ಮ ಒಂದು ಬರ್ವೇಲು, ಈ ಒಂದು ಕೆರೆಗಳು, ಹಳ್ಳ ಕೊಳ್ಳ ಇರ್ತಾವಲ್ಲ ಅದರಿಂದ ಬೆಳೆಗಳನ್ನ ನೀರನ್ನ ಹಾಸಬಹುದು. ಅಂದ್ರೆ ಕುಡಿಯೋದಕ್ಕೆ ಸ್ವಲ್ಪ ಶಾರ್ಟ್ ಕಟ್ ಇರೋದ್ರಿಂದ ಜನರು ಬೇರೆ ರೀತಿಯಲ್ಲಿ ಕುಡಿಯೋದಕ್ಕಾಗಲ್ಲ, ಎಲ್ಲಾ ನೀರು ಕುಡಿಯೋದಕ್ಕಾಗಲ್ಲ. ಕೆಮ್ಮ, ನೆಗಡಿ ಇದೆಲ್ಲ ಬರತ್ತೆ. ಆದ ಕಾರಣ KRS ಡ್ಯಾಮ್ ಇದೆಯಲ್ಲ ಅದು ಕುಡಿಯೋದಕ್ಕೆ ಮಾತ್ರ ಬಳಕೆ ಮಾಡಿ ಅಂತೇಳಿ ಸರ್ಕಾರ ತಿಳಿಸ್ಕೊಡ್ತಾ ಇದೆ. ನೋಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಇಷ್ಟು ಹೇಳಿದ್ದಾರೆ, ನಾನು ತಿಳಿಸ್ಕೊಟ್ಟೆ. ಇನ್ನು ಕರ್ನಾಟಕದಲ್ಲಿ ಹವಾಮಾನ ಇಲಾಖೆ ಅಂದ್ರೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಕೇಂದ್ರದಿಂದ ಬಂದಿರುವಂತ ಮಾಹಿತಿ ನೋಡಿ. ಈಗ 3 ಲಿಸ್ಟ್ ಅನ್ನ ಪ್ರಕಟ ಮಾಡಿದ್ದಾರೆ. ಮೊದಲನೇದಾಗಿ ಕರಾವಳಿ ಕರ್ನಾಟಕಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಎರಡನೇದಾಗಿ ಉತ್ತರ ಒಳ ಕರ್ನಾಟಕ ಎಚ್ಚರಿಕೆ ಕೊಟ್ಟಿದೆ. ಮತ್ತು ಮೂರನೇದಾಗಿ ದಕ್ಷಿಣ ಆಂತರಿಕ ಕರ್ನಾಟಕಕ್ಕೆ 3 ವಿಭಾಗದಲ್ಲಿ ಒಂದು ಲಿಸ್ಟ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಮೊದಲನೇ ಭಾಗದಲ್ಲಿ ಯಾವ ರೀತಿಯಾಗಿ ಏನಂತ ಹೇಳಿದ್ದಾರೆ ನೋಡಿ. ಇಲ್ಲಿ ಹೇಳ್ತಾ ಇದ್ದೇನೆ, ಜುಲೈ 27ರಿಂದ ಆಗಸ್ಟ್ 2ನೇ ತಾರೀಕು ಕರಾವಳಿ ಕರ್ನಾಟಕಕ್ಕೆ ಬಂದಿರುವಂತ ವರದಿ ಹೇಳ್ತಾ ಇರೋದು. ಮೊದಲನೇ ಪಾಯಿಂಟ್ ಜುಲೈ 27ರಿಂದ ಆಗಸ್ಟ್ 2ನೇ ತಾರೀಕು ತನಕ ಏನೆಲ್ಲ ಆಗತ್ತೆ. ಭಾರಿ ಮಳೆ ಆಗತ್ತಂತೇಳಿ ಸಂಸ್ಥೆ ತಿಳಿಸ್ಕೊಟ್ಟಿದೆ. ಗುಡುಗು ಸಹಿತ ಮಳೆ, ಮಿಂಚು ಸಹಿತ ಮಳೆ, ಬಿರುಗಾಳು ಸಹಿತ ಮಳೆ ಮತ್ತು ಭಾರಿ ಮಳೆ, ಮಾರುತ ಸಹಿತ ಮಳೆ ಆಗತ್ತೈತೆ ಅಂತ ಹೇಳಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದ ಡೇಟ್ ವಾಸ್ ಕೊಟ್ಟಿದ್ದಾರೆ. ಅಂದ್ರೆ ಜುಲೈ 28ನೇ ತಾರೀಕು, ಜುಲೈ 29ನೇ ತಾರೀಕು, ಜುಲೈ 30ನೇ ತಾರೀಕು, ಜುಲೈ 31ನೇ ತಾರೀಕು, ಆಗಸ್ಟ್ 1ನೇ ತಾರೀಕು, ಆಗಸ್ಟ್ 2ನೇ ತಾರೀಕು ತನಕ ಇಷ್ಟು ದಿನ ನಮಗೆ ಅನೌನ್ಸ್ ಮಾಡಿದೆ ಈ ಒಂದು ಸಂಸ್ಥೆ. ಇನ್ನು ಎರಡನೇದಾಗಿ ಉತ್ತರ ಒಳ ಕರ್ನಾಟಕಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಜುಲೈ 27ನೇ ತಾರೀಕಿಂದ ಆಗಸ್ಟ್ 2ನೇ ತಾರೀಕು ತನಕ ಒಂದು ದಿನಾನು ಗ್ಯಾಪ್ ಇಲ್ಲ, ಒಂದು ಡೇಟ್ ಕೂಡ ಮಿಸ್ ಆಗಿಲ್ಲ. ಇಲ್ಲಿ ಕೂಡ ಹಂಗೆ ಗುಡುಗು ಸಹಿತ ಮಳೆ, ಬಿರುಗಾಳಿ ಸಹಿತ ಮಳೆ. ಅಂದ್ರೆ ಬಿರುಗಾಳಿ ಇರತ್ತೆ, ಅದರ ಜೊತೆಯಲ್ಲೇ ಮಳೆ. ಅದ ನಂತರ ಗುಡುಗು ಇರತ್ತೆ, ಅದರ ಜೊತೆಯಲ್ಲೇ ಮಳೆ. ಮತ್ತು ಮಿಂಚು ಇರತ್ತೆ, ಅದರ ಜೊತೆಯಲ್ಲೇ ಮಳೆ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದು 2ನೇ ಪಾಯಿಂಟ್. ಇನ್ನು 3ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ದಕ್ಷಿಣ ಆಂತರಿಕ ಕರ್ನಾಟಕಕ್ಕೆ ಮಳೆ ಬಗ್ಗೆ ಮಾಹಿತಿ. ಇಲ್ಲಿ ಕೂಡ ಹಂಗೆ ಜುಲೈ 27ನೇ ತಾರೀಕು 2026, ಜುಲೈ 28 2026, ಜುಲೈ 29ನೇ ತಾರೀಕು 2026, ಜುಲೈ 30 2026. ಈ ರೀತಿಯಾಗಿ ಆಗಸ್ಟ್ 2ನೇ ತಾರೀಕು ತನಕ ಅನೌನ್ಸ್ ಇದೆ. ಈ ಒಂದು ದಕ್ಷಿಣ ಆಂತರಿಕ ಕರ್ನಾಟಕಕ್ಕೆ ಸ್ವಲ್ಪ ಕಡಿಮೆ ಅಂತ ಹೇಳಿದ್ದಾರೆ, ಭಾರಿ ಅಂತ ಹೇಳಿಲ್ಲ. ಕೆಲವು ಮಾಹಿತಿಗಳ ಪ್ರಕಾರ ಕಡಿಮೆ ಅಂದ್ರೆ ಬಲವಾದ ಮೇಲ್ವೆ ಮಾರುತಗಳು ಇರತ್ತ ಅಂತ ಹೇಳಿದ್ದಾರೆ. ಅಂದ್ರೆ ಗಾಳಿ ಬೀಸಬಹುದು ಜಾಸ್ತಿ. ಈಗಾಗಲೇ ತುಂತುರು ಮಳೆ ಆಗ್ತಾ ಇದೆ ನೋಡ್ಬಹುದು. ಜಾಸ್ತಿನೇ ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ ಅಲ್ಲ. ಈಗಾಗಲೇ ಈ ಕಡೆ ಉತ್ತರ ಕರ್ನಾಟಕ ಸ್ವಲ್ಪ ಮಳೆ ಕಡಿಮೆ, ದಕ್ಷಿಣ ಕರ್ನಾಟಕ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ನೋಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ನಿಮ್ಮ ಒಂದು ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಮಳೆ ಇದೆ, ಯಾವೊಂದು ಹಂತದಲ್ಲಿ ಹಳ್ಳ ಕೊಳ್ಳ ಬಂದಿದ್ದಾವೆ, ಕೆರೆ ತುಂಬಿದಾವ ಇಲ್ಲ, ಇಕ್ಕಿನಲ್ಲಿ ನೀರು ಕೂಡ ಬಿಡ್ತಿದ್ದಾರೆ ನೋಡ್ಬೋದು. ಈಗ ಇಕ್ಕಿನಲ್ಲಿ ನೀರು ಕೂಡ ಬಿಡ್ತಿದ್ದಾವೆ. ಅದರಿಂದಾನೇ ಕೆರೆಗಳು ತುಂಬಿಸ್ಕೊತಿದ್ದಾರೆ, ಹಳ್ಳಗಳು ತುಂಬಿಸ್ಕೊತಿದ್ದಾರೆ, ಬಾವಿಗಳನ್ನು ತುಂಬಿಸ್ಕೊತಿದ್ದಾರೆ. ಅದರಿಂದ ಕಬ್ಬಿಗೆ ನೀರ್ ಹಾಸೋದು, ದ್ರಾಕ್ಷಿಗೆ ನೀರ್ ಹಾಸೋದು, ಈ ಒಂದು ಬೆಳೆಗಳನ್ನೆಲ್ಲ ಅದಕ್ಕೆ ನೀರ್ ಹಾಸೋದು ಮಾಡ್ತಿದ್ದಾರೆ ಎಲ್ಲ ಒಂದು ರೈತರು. ಇದೊಂದು ಒಳ್ಳೇದು ಮಾಡ್ತಿದ್ದಾರೆ, ಕೆನಲಕ್ಕೆ ನೀರು ತಂದು.